Hello, in this video we'll discuss diversity is the new nationality. It's a TED Talk video and it is given by Captain Raghuraman. So as per your syllabus, we must focus on importance of nationality. Keep that in mind. Namaskara. ಈ ಒಂದು ವಿಡಿಯೋ ನಾವು ಡೈವರ್ಸಿಟಿ ಈಸ್ ದ ನ್ಯೂ ನ್ಯಾಷನಾಲಿಟಿ ಅನ್ನೋ ಒಂದು ಟಾಪಿಕ್ ಅನ್ನು ನೋಡೋಣ. ಇದೇನಾಗಿರ್ತೈತಪ್ಪ ಅಂತಂದ್ರೆ ಟೆಡೆಕ್ಸ್ ಗೇಟ್ವೇ ಒಳಗೆ ಒಂದು ವಿಡಿಯೋ ಇರ್ತದ್ರಿ. ಆಮೇಲೆ ಇದನ್ನು ಕೊಟ್ಟಿದ್ಯಾರು ವಿಡಿಯೋನ ಹೇಳಿದ್ಯಾರಪ್ಪ ಅಂತಂದ್ರೆ ಕ್ಯಾಪ್ಟನ್ ರಘುರಾಮನ್ ಅಂತಂದು ಹೇಳಿ ಅವರು ಈ ವಿಡಿಯೋನ ಹೇಳಿದಾರೆ. ಆಮೇಲೆ ಸ್ಪೆಷಲಿ ಅವರು ಹೇಳಿದ್ರೊಳಗೆ ಇಂಪಾರ್ಟೆನ್ಸ್ ಆಫ್ ನ್ಯಾಷನಾಲಿಟಿ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಸಿಲೆಬಸ್ ಒಳಗೆ ಹಂಗೆ ಕೊಟ್ಟಾರ ಇಂಪಾರ್ಟೆನ್ಸ್ ಆಫ್ ನ್ಯಾಷನಾಲಿಟಿ ಬಗ್ಗೆ ಅಂತ ಹೇಳಿ ಕೊಟ್ಟಾರ. ಸೊ ನೀವು ವಿ ಮಸ್ಟ್ ಫೋಕಸ್ ದ್ಯಾಟ್ ಇನ್ ದಿಸ್ ವಿಡಿಯೋ. ಎಸ್ my dear students, let us start the video with the author introduction or the speaker's introduction. So Captain Raghuraman short bio. ಮೊದಲಿಗೆ ಕ್ಯಾಪ್ಟನ್ ರಘುರಾಮನ್ ಅವರ ಒಂದು ಶಾರ್ಟ್ ಒಂದು ಬಯೋ ನೋಡೋಣ. Captain Raghuraman is a former Indian Army officer who served for over a decade in conflict zones like Siachen, Punjab and Angola. UN peacekeeping. After the military, he transitioned to leadership roles in major corporations like Mahindra and Reliance, and was the founding CEO of NatGrid under India's Ministry of Home Affairs. So my dear students, Captain Raghuraman, he was an Indian Army officer and ಅವ್ರು ಏನಪ್ಪ ಅಂತಂದ್ರೆ ಬಹಳಷ್ಟು ಒಂದು ತೀವ್ರವಾದಂಥ ಪ್ರದೇಶದೊಳಗೆ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ನಾವು ಕಠಿಣವಾದಂಥ ಪ್ರದೇಶದೊಳಗೆ ಕಾನ್ಫ್ಲಿಕ್ಟ್ ಇರುವಂಥ ಪ್ರದೇಶದೊಳಗೆ ಸ್ಪೆಷಲಿ ಎಂತೆಲ್ಲಪ್ಪ ಅಂತಂದ್ರೆ ಸಿಯಾಚಿನ್ ಅಂದ್ರೆ ಬಾರ್ಡರ್ ಒಳಗೆ ವರ್ಕ್ ಮಾಡ್ಯಾರ. ಎಲ್ಲೆಲ್ಲಪ್ಪ ಅಂತಂದ್ರೆ ಸಿಯಾಚಿನ್ ಒಳಗೆ ನಿಮ್ಗೆ ಗೊತ್ತಿರಬೇಕು ಜಮ್ಮು ಕಾಶ್ಮೀರ ಆ ಒಂದು ಸೈಡ್. ಸೊ ಅಗದಿ ಕೋಲ್ಡ್ ಇರುವಂಥ ಜಾಗ ಅಲ್ಲಿ ವರ್ಕ್ ಮಾಡ್ಯಾರ. ಪಂಜಾಬ್ ಒಳಗೆ ವರ್ಕ್ ಮಾಡ್ಯಾರಿ ಪಾಕಿಸ್ತಾನ ಬಾರ್ಡರ್ ಮೇಲೆ. ಆಮೇಲೆ ಅಂಗೋಲಾ ಅಂದ್ರೆ ಏನ್ರಿ UN ಪೀಸ್ ಕೀಪಿಂಗ್ ಒಳಗೆ ಅಲ್ಲೂ ವರ್ಕ್ ಮಾಡ್ಯಾರ ಅಂತ ಹೇಳಿ ನಾವು ನೋಡ್ಬೋದು. ಆಫ್ಟರ್ ದ ಮಿಲಿಟರಿ ಹೀ transitioned to leadership roles in major corporations like Mahindra and Reliance. ಸೊ ಅವ್ರು ಏನಪ್ಪ ಅಂತಂದ್ರೆ ಮಿಲಿಟರಿ ಮುಗಿಸಿದ ನಂತರ ಒಂದು ಕಾರ್ಪೊರೇಷನ್ ಫೀಲ್ಡ್ ಒಳಗೆ ಹೋಗ್ತಾರ. ಲೀಡರ್ಶಿಪ್ ತಗೊಂಡು ಅಲ್ಲಿ ಲೀಡರ್ ಆಗಿ ವರ್ಕ್ನು ಮಾಡ್ತಾರ. ಎಲ್ಲೆಲ್ಲಪ್ಪ ಅಂತಂದ್ರೆ ಮಹೀಂದ್ರಾ ಮತ್ತು ರಿಲಯನ್ಸ್ ಒಳಗೆ ವರ್ಕ್ ಮಾಡ್ತಾರೆ. ಆ್ಯಂಡ್ ವಾಸ್ ಅ ಫೌಂಡಿಂಗ್ CEO ಆಫ್ NatGrid. ಸೊ ಅವ್ರು ಏನಪ್ಪ ಅಂತಂದ್ರೆ NatGrid ಅನ್ನೋ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಸ್ಟಾರ್ಟ್ ಮಾಡಿದಾರ. ಅಲ್ಲಿ ಏನಪ್ಪ ಅಂತಂದ್ರೆ CEO ಅಂದ್ರೆ ಅವರ ಫೌಂಡರ್ ಆಗಿಬಿಡ್ತಾರೆ ಅದರದ್ದು ಅಂತ ಹೇಳಿ ನಾವು ನೋಡಬೇಕು. ಸೊ ನೆನ್ಪಿಟ್ಕೋಬೇಕಾಗಿದೆ ಏನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಒಳಗೆ ಇಂಡಿಯನ್ ಆರ್ಮಿ ಆಫೀಸರ್ ಆಗಿದ್ರು. ಕೆಟ್ಟ ಒಂದು ಕಠೋರವಾದಂಥ ಪ್ಲೇಸಸ್ ಒಳಗೆ ಅವ್ರು ವರ್ಕ್ ಮಾಡ್ರೆ ಯಾವಪ್ಪ ಅಂತಂದ್ರೆ ಸಿಯಾಚಿನ್, ಪಂಜಾಬ್ ಮತ್ತು ಅಂಗೋಲಾ ಅಂತ ಹೇಳಿ. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅದನ್ನು ಮುಗಿಸಿದ ನಂತರ ಆರ್ಮಿ ಮುಗಿಸಿದ ನಂತರ ಎಲ್ಲಿ ಹೋದ್ರು ಅವರು ಮಹೀಂದ್ರಾ ಮತ್ತು ರಿಲಯನ್ಸ್ ಕಂಪ್ನಿ ಒಳಗೆ ಒಂದು ಏನಪ್ಪ ಅಂತಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿನ ತೋರಿಸ್ತಾರ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ CEO ಆಫ್ NatGrid ಅವರ ಒಂದು CEO ಆಗ್ತಾರಂದ್ರೆ ಫೈಂಡ್ ಔಟ್ ಮಾಡ್ತಾರ ಈ ಒಂದು ಪರ್ಟಿಕ್ಯುಲರ್ ಥಿಂಗ್ನ. ನೆಕ್ಸ್ಟ್ ನೋಡ್ರಿ, he is now a renowned leadership coach, TEDx speaker, author of Every Man's War, and a fellow at Observer Research Foundation. He works bridges military discipline, corporate strategy, and national security. So ಏನಪ್ಪ ಅಂತಂದ್ರೆ ಅವರು ಈಗ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಲೀಡರ್ಶಿಪ್ ಆಗಿ ಅಂದ್ರೆ ಕೋಚ್ ಆಗಿ ವರ್ಕ್ ಮಾಡೋದಾರ. ಲೀಡರ್ಶಿಪ್ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಆಮೇಲೆ ಟೆಡೆಕ್ಸ್ ಸ್ಪೀಕರ್ನೂ ಆಗಿದ್ದಾರೆ. ಆಮೇಲೆ ಅವ್ರು ಏನಪ್ಪ ಅಂದ್ರೆ ಒಂದು ಬುಕ್ಕನ್ನು ಬರ್ದಾರ. ಆ ಬುಕ್ಕಿನ ಹೆಸರು ಏನಪ್ಪ ಅಂತಂದ್ರೆ ಎವ್ರಿ ಮ್ಯಾನ್ಸ್ ವಾರ್ ಅಂತ ಹೇಳಿ ನೆನ್ಪಿಟ್ಕೋರಿ. ಆ ಬುಕ್ ಹೆಸರೇನು ಎವ್ರಿ ಮ್ಯಾನ್ಸ್ ವಾರ್ ಅಂತ ಹೇಳಿ. ಆ್ಯಂಡ್ ಅ ಫೆಲೋ ಆಟ್ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಸೊ ಅವ್ರು ಫೆಲೋ ಆಗಿನೂ ವರ್ಕ್ ಮಾಡೋದಾರ. ಎಲ್ಲಿ ವರ್ಕ್ ಮಾಡೋದಪ್ಪ ಅಂದ್ರೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಒಳಗೂ ಕೂಡ ವರ್ಕ್ ಮಾಡೋದಾರ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಮಿಲಿಟರಿ ಡಿಸಿಪ್ಲಿನ್ ಬಗ್ಗೆ ಹೇಳ್ಕೊಡ್ತಾರ. ಕಾರ್ಪೊರೇಟ್ ಒಳಗೆ ಯಾವ ರೀತಿ ಸ್ಟ್ರಾಟಜಿ, ಕಾರ್ಪೊರೇಟ್ ಅಂದ್ರೆ ಇವ IT ಕಂಪ್ನೀಸ್ ಒಳಗೆ ಯಾವ ರೀತಿ ಒಂದು ಸ್ಟ್ರಾಟಜಿನ ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆನೂ ಅವರು ಕನ್ಸರ್ನ ಹೇಳ್ತಾರೆ ಅಥವಾ ಅಲ್ಲಿನೂ ಕೂಡ ಅವ್ರದ್ದೊಂದು ಪಾತ್ರನ ನಿಭಾಯಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮೊದಲಿಗೆ ಈ ವಿಡಿಯೋ ಒಳಗೆ ಏನು ಹೇಳ್ತಾರೆ ಓಪನಿಂಗ್ ಆ್ಯಂಡ್ ಕೋರ್ ಮೆಸೇಜ್. ಓಪನ್ ಹೆಂಗೆ ಆಗ್ತಿದ್ದು ಈ ವಿಡಿಯೋ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಾಯ್ತುಪ್ಪ ಅಂತಂದ್ರೆ ಅರ್ಥ ಆಗಾಯ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಐ ಹ್ಯಾವ್ ಗಿವನ್ ಇಟ್ ಇನ್ ಅ ವೆರಿ ಶಾರ್ಟ್ ಮ್ಯಾನರ್. ಭಾಳ ಶಾರ್ಟ್ ಆಗಿರ್ತೈತಿ ಈ ವಿಡಿಯೋ. ಆಮೇಲೆ ಶಾರ್ಟ್ ಪಾಯಿಂಟ್ಸ್ ಕೊಟ್ಟೇನಿ, ಭಾಳಷ್ಟು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿಲ್ಲ. ನಿಮಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟೇ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇಲ್ಲಿ. ಸೊ ಯು ಕ್ಯಾನ್ ಪುಟ್ ದೀಸ್ ಪಾಯಿಂಟ್ಸ್. ನೀವು ಈ ಪಾಯಿಂಟ್ಸ್ ಹಾಕಿನೂ ಕೂಡ ಬರಿಬೋದು. ಸೊ ಮೊದಲು ನೋಡ್ರಿ ಓಪನಿಂಗ್ ಹೆಂಗೆ ಮಾಡ್ತಾರೆ, ಆಮೇಲೆ ಮೇನ್ ಕೋರ್ ಮೆಸೇಜ್ ಏನೈತಿ ಈ ಒಂದು ವಿಡಿಯೋ ಒಳಗೆ ಏನು ಮೆಸೇಜ್ ಕೊಟ್ಟಾರ ನಮಗೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಪಾಯಿಂಟ್ ನೋಡ್ರಿ, ಕ್ಯಾಪ್ಟನ್ ರಾಮನ್ ಬಿಗಿನ್ಸ್ ಬೈ ಹೈಲೈಟಿಂಗ್ ಅ ಪವರ್ಫುಲ್ ಟ್ರುತ್. ಸೊ ಅವ್ರು ಏನು ಮಾಡ್ತಾರೆ, ಕ್ಯಾಪ್ಟನ್ ರಾಮನ್ ಅವರು ಒಂದು ಹೈಲೈಟ್ ಮಾಡ್ತಾರೆ, ಏನೋ ಒಂದು ನಮ್ಗೆ ಇಲ್ಲಿ ಹೇಳ್ಕೊಡತ್ತಾರ. ಏನು ಪವರ್ಫುಲ್ ಟ್ರುತ್ ಅದು, ಏನೋ ಒಂದು ಸತ್ಯವಾದದನ್ನು ಹೇಳೋರ್ತಾರೆ ಅವರು. ಅದೇನಂದ್ರೆ, ಇನ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಐಡೆಂಟಿಟೀಸ್ ಲೈಕ್ ರಿಲಿಜನ್, caste,
or region dissolves under the banner of service. Soldiers stand as one family, united by their missions and regiment, not by personal labels. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಇಂಡಿಯನ್ ಆರ್ಮಿ ಒಳಗೆ ನೋಡ್ರಿ, ಇಲ್ಲಿ ಬಹಳಷ್ಟು ಐಡೆಂಟಿಟೀಸ್ ಬರ್ತಾವ. ಈಗ ನೋಡ್ರಿ, ಇಂಡಿಯಾ ಅನ್ನೋದು ಏನಪ್ಪ ಅಂತಂದ್ರೆ ಇಟ್ ಈಸ್ ಅ ಕಂಟ್ರಿ ವೇರ್ ವಿ ಕ್ಯಾನ್ ಸಿ ಮಲ್ಟಿಪಲ್ ಪೀಪಲ್, ಆರ್ ವಿ ಆಲ್ಸೋ ಕಾಲ್ ಇಟ್ ಆಸ್ ವಾಟ್ ಮೆಲ್ಟಿಂಗ್ ಪಾಟ್, okay, or salad ball, not melting pot but salad ball, where we can identify different set of religions. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಬಹಳಷ್ಟು ಕಾಸ್ಟ್ ಇದಾವ, ರಿಲಿಜನ್ಸ್ ಇದಾವ್ರಿ. ಅಷ್ಟು ಜನ ಏನಪ್ಪ ಅಂತಂದ್ರೆ ಅಲ್ಲೆಲ್ಲ ಒಂದಾಗಿ ಫೈಟ್ ಮಾಡ್ತಿರ್ತಾರ, ರೆಜಿಮೆಂಟ್ ಆಗಿ ಫೈಟ್ ಮಾಡ್ತಿರ್ತಾರೆ ರೀ. ಸೊ ಅದನ್ನು ನೋಡಿದ್ರೆ ಒಂದು ಏನಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿ ಒಳಗೆ ಒಂದು ವಿಶೇಷತೆ ಅಂತ ಹೇಳಿ ನಾವು ಹೇಳ್ಬೋದು. ನೋಡ್ರಿ, ಅಲ್ಲಿ ಆರ್ಮ್ಡ್ ಫೋರ್ಸಸ್ ಅಂದರೆ ಇಂಡಿಯನ್ ಆರ್ಮಿ ಒಳಗಾಗಿರ್ಬೋದು, ನೇವಿ ಆಗಿರ್ಬೋದು, ಈ ವಾಟರ್ ವಿಂಗ್ BSF ಒಳಗಾಗಿರ್ಬೋದು, ಯಾವುದೂ ಇರಲ್ರಿ, ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲದ್ರೊಳಗೆ ಬೇರೆ ಬೇರೆ ರಿಲಿಜನ್ದವ್ರ, ಕಾಸ್ಟ್ದವ್ರ, ಆಮೇಲೆ ಬೇರೆ ಕಡೆಯಿಂದ ಬಂದಿರ್ತಾರೆ. ರೀಜನ್ನು ಕೂಡ ಮ್ಯಾಟ್ರ್ ಆಗ್ತೈತಿ. ಯಾರೋ ಒಬ್ಬ ಕರ್ನಾಟಕದವ್ರು ಇರ್ತಾನ, ಆಮೇಲೆ ಇಲ್ಲೇ ನಮ್ಮ ತಮಿಳ್ನಾಡದವ್ರು ಇರ್ತಾರ, ಆಮೇಲೆ ನಮ್ಮವರು ಕರ್ನಾಟಕದವ್ರು ಆಯಿತು, ಮಹಾರಾಷ್ಟ್ರದವ್ರು ಇರ್ತಾರೆ ರೀ. ಈ ಕಡೆ ನಾವು ಚೈನೀಸ್ ಅಂತ ಹೇಳಿ ಕರಿತೇವೆ, ಆ್ಯಕ್ಚುಲಿ ಚೈನೀಸ್ ಅಂತ ಕರಿಬಾರ್ದು. ಈ ಸೆವೆನ್ ಸಿಸ್ಟರ್ಲಿ ಸ್ಟೇಟ್ಸ್ ಯಾವ ಆಸಾಮ್, ನಾಗಾಲ್ಯಾಂಡ್, ತ್ರಿಪುರ, ಸೊ ಎಲ್ಲ ರೀಜನಿಂದ ಏನಪ್ಪ ಅಂತಂದ್ರೆ ಜನ ಬಂದಿರ್ತಾರ. ಆಮೇಲೆ ಒಂದು ಬ್ಯಾನರ್ ಒಂದೇ ಕಡೆ ಸರ್ವಿಸ್ ಮಾಡ್ತಿರ್ತಾರೆ. ಏನಪ್ಪ ಅಂತಂದ್ರೆ ಅದು ಆರ್ಮ್ಡ್ ಫೋರ್ಸಸ್ ಅಥವಾ ಆರ್ಮಿ ಅಂತಂದು ಹೇಳಿ, ಆರ್ಮಿ ಒಳಗೆ ವರ್ಕ್ ಮಾಡ್ತಿರ್ತಾರೆ, ಅದನ್ನು ನೆನ್ಪಿಟ್ಕೋಬೇಕು. ಸೊ ಎಲ್ಲರೂ ಒಂದೇ ಅಂತಂದು ಹೇಳಿ ವರ್ಕ್ ಮಾಡ್ತಿರ್ತಾರೆ. ಓಕೆ, ಸೋಲ್ಜರ್ ಸ್ಟ್ಯಾಂಡ್ ಆಸ್ ಒನ್ ಫ್ಯಾಮಿಲಿ, ಅವರೆಲ್ಲರೂ ಒಂದೇ ಫ್ಯಾಮಿಲಿ ಗತೆ ಕೈಲಿ ಫೈಟ್ ಮಾಡ್ತಿರ್ತಾರೆ. ನೋಡ್ರಿ, ಬೇರೆ ಬೇರೆ ರಿಲಿಜನ್, ಮುಸ್ಲಿಮ್ ಆಗಿರಲಿ, ಹಿಂದೂ ಆಗಲಿ, ಕ್ರೈಸ್ಟ್ ಆಗಿರಲಿ, ಜೈನ್, ಬೌದ್ಧಿಸ್ಟ್, ಸೊ ಬಹಳಷ್ಟು ಜನ ಇದ್ರೂ ಅಲ್ಲೇನಪ್ಪ ಅಂತಂದ್ರೆ ವೈವಿಧ್ಯತೆ ಇದ್ರೂ ಕೂಡ ಅವರೆಲ್ಲರೂ ಒಂದಾಗಿ ಫೈಟ್ ಮಾಡ್ತಿರ್ತಾರೆ. ನಾವು ನೋಡಬೇಕು, ಒಂದೇ ಫ್ಯಾಮಿಲಿ ಆಗಿರ್ತಾರಲ್ಲಿ. ಯುನೈಟೆಡ್ ಬೈ ದರ್ ಮಿಷನ್ ಆ್ಯಂಡ್ ರೆಜಿಮೆಂಟ್, ನಾಟ್ ಬೈ ನ್ಯಾರೋ ಪರ್ಸನಲ್ ಲೇಬಲ್ಸ್. ಇದನ್ನು ಅದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಹೀ ಈಸ್ ಸೆಂಟ್ರಲ್ ಥೀಸಿಸ್, ಕೋರ್ ಮೆಸೇಜ್. ಥೀಸಿಸ್ ಅಂದ್ರೂ ಒಂದೇ, ಕೋರ್ ಮೆಸೇಜ್ ಅಂದ್ರೂ ಒಂದೇ. ಏನು ಹೇಳ್ತಾರಪ್ಪ ಅಂತಂದ್ರೆ ಡೈವರ್ಸಿಟಿ ಈಸ್ ದ ನ್ಯೂ ನ್ಯಾಷನಾಲಿಟಿ ಅಂತ ಹೇಳ್ತಾರೆ. ಹಂಗಂದ್ರೆ ಏನು, ಕನ್ನಡದೊಳಗೆ ಇಲ್ಲಿ ಕೊಟ್ಟೆ ನೋಡ್ರಿ, ವೈವಿಧ್ಯತೆ ಹೊಸ ರಾಷ್ಟ್ರೀಯತೆ ಅಂತಂದು ಹೇಳಿ. ಸೊ ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆ, ಡಿಫ್ರೆನ್ಸ್, ಅದ ಏನಪ್ಪ ಅಂತಂದ್ರೆ ಒಂದು ಹೊಸ ರಾಷ್ಟ್ರೀಯತೆ ಅಂತ ಹೇಳಿ ನಾವು ನೋಡ್ಬೋದು. ಇದೇ ನಮ್ದು ರಾಷ್ಟ್ರೀಯತೆ, ದ್ಯಾಟ್ ಯುನೈಟ್ಸ್ ಅಸ್. ಡೈವರ್ಸಿಟಿ ಇರೋದ್ರಿಂದ ನಾವು ಎಲ್ಲರೂ ಒಂದೇ ಇದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ನಾವು ಹೇಳ್ತಾರೆ. ಈ ಒಂದು ಪಾಯಿಂಟನ್ನು ಹೇಳ್ತಾರೆ ಅವ್ರು, ನೆನಪಿಟ್ಕೋರಿ. ಟ್ರೂ ಯೂನಿಟಿ ಲೈಸ್ ನಾಟ್ ಇನ್ ಎರೇಸಿಂಗ್ ಡಿಫ್ರೆನ್ಸಸ್ ಬಟ್ ಇನ್ ಫೋರ್ಜಿಂಗ್ ಅ ಹೈಯರ್ ಶೇರ್ಡ್ ಐಡೆಂಟಿಟಿ ದಟ್ ಟ್ರಾನ್ಸೆಂಡ್ಸ್ ದಮ್. ಸೊ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ನಿಮ್ಮೊಳಗೆ ತಾರತಮ್ಯ ಮಾಡ್ಕೊಂಡು ಒಬ್ಬರನ್ನೊಬ್ಬರನ್ನ ಅಳಿಸೋದು ಮಾಡಬಾರ್ದ್ರಿ. ಆದ್ರೆ ಬಟ್ ಇನ್ ಫೋರ್ಜಿಂಗ್ ಅ ಹೈಯರ್ ಶೇರ್ಡ್ ಐಡೆಂಟಿಟಿ ದ್ಯಾಟ್ ಟ್ರಾನ್ಸ್ಕೆಂಡ್ಸ್ ದಮ್. ಸೊ ನಾವು ಒಂದು ಐಡೆಂಟಿಟಿ, ಒಂದು ಏನಪ್ಪ ಅಂತಂದ್ರೆ ಒಂದಾಗಿ ಎಲ್ಲರೂ ಒಂದಾಗಿ ಒಂದು ಏನಪ್ಪ ಅಂತಂದ್ರೆ ಈಗ ಆರ್ಮಿ ಒಳಗೆ ಫೈಟ್ ಮಾಡೋದನ್ನ ಅದನ್ನು ತೋರಿಸೋದನ್ನ ಏನಪ್ಪ ಅಂತಂದ್ರೆ ಒಂದು ವಿಶೇಷತೆ ಅಂತ ಹೇಳಿ ಹೇಳ್ತಾರೆ. ಅದೋ ಒಂದು ಐಡೆಂಟಿಟಿ ಅಂತಂದು ಹೇಳಿ ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಓಪನಿಂಗ್ ಮೆಸೇಜ್ ಗೊತ್ತಾಗಿತ್ತಪ್ಪ ಅಂತಂದ್ರೆ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾರೆ, ಇಲಿಸ್ಟ್ರೇಟಿವ್ ಅನೆಕ್ಡೋಟ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಮೊದಲನೇ ಪಾಯಿಂಟ್ ಅದ್ರೊಳಗೆ ಬ್ಲಡ್ ಡಸಂಟ್ ಸಿ ಗಾಡ್. ನೆನಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಇವು ಪಾಯಿಂಟ್ಸನ್ನು. ಎರಡನೇ ಪಾಯಿಂಟ್ ಒಳಗೆ ಮೊದಲೇದು ಏನೈತಿ, ಬ್ಲಡ್ ಡಸಂಟ್ ಸಿ ಗಾಡ್. ಡಸಂಟ್ ಅಂದ್ರೆ ಡಸ್ ನಾಟ್ ಸಿ ಗಾಡ್ ಅಂದಂಗೆ ನೆನಪಿಟ್ಕೋರಿ. ಇನ್ ಟರ್ಮ್ ವಾರ್ಡ್ಸ್, ಸೋಲ್ಜರ್ಸ್ ಡೋಂಟ್ ಆಸ್ಕ್ ವಾಟ್ ರಿಲಿಜನ್ ಈಸ್ ದ ಡೋನರ್, ದೇ ಕೇರ್ ಓನ್ಲಿ ದ್ಯಾಟ್ ಇಟ್ಸ್ ಹ್ಯೂಮನ್ ಬ್ಲಡ್, ಪ್ಯೂರ್ ಯೂನಿಟಿ ಇನ್ ಆ್ಯಕ್ಷನ್. ಸೊ ಏನೋ ಒಂದು ಗೊಂದಲ ಆಯ್ತು, ಏನೋ ಒಂದು ಯಾರೋ ಒಬ್ಬ ಸೋಲ್ಜರ್ಗೆ ಏನೋ ಒಂದು ಪ್ರಾಬ್ಲಮ್ ಆಗೈತಿ ಅನ್ನೋದು ಆಗಿತ್ತು ಅನ್ಕೋರಿ. ಏನೋ ಒಂದು ಸಿಚುವೇಶನ್ ಒಳಗೆ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಏನೋ ಒಂದು ಆಗಿರ್ತದೆ. ಇದ್ರೊಳಗೆ ಅವ್ರು ಎಕ್ಸಾಂಪಲ್ ಕೊಟ್ಟಿಲ್ಲ, ನಾನು ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ. ಸೊ ಯಾರಿಗೂ ಏನೋ ಆಗೈತಿ, ಆ ಟೈಮ್ದಾಗ ಒಬ್ಬರು ಬ್ಲಡ್ ಬೇಕಾಗೈತಿ. ಬ್ಲಡ್ ಬಂದಾಗ ಈಗ ಏನೋ ಒಂದು ಪ್ರಾಬ್ಲಮ್ ಆಗೈತಪ್ಪ, ಈಗ ನಾ ಬ್ಲಡ್ ಕೊಡಿದೆ ಅಂದರೆ ನನ್ನ ರಿಲಿಜನ್ ಯಾವ್ದು, ನಿಂದು ಕಾಸ್ಟ್ ಯಾವ್ದು, ಅದನ್ನೆಲ್ಲ ನೋಡ್ಕೊಂಡಂಗಿಲ್ಲ. ಸೊ ಮೊದಲಿಗೆ ಅಲ್ಲಿ ಸೇವಿಂಗ್ ಪರ್ಸನ್ ಈಸ್ ಇಂಪಾರ್ಟೆಂಟ್. ಸೊ ದಟ್ ಈಸ್ ಪ್ಯೂರ್ ಯೂನಿಟಿ ಆಫ್ ಆ್ಯಕ್ಷನ್ ಅಂತ ಹೇಳಿ ಹೇಳ್ತಾರೆ. ನೋಡ್ರಿ, ಹ್ಯೂಮನ್ ಬ್ಲಡ್ ಬೇಕಾಗಿತ್ತು ನಮಗೆ, ಅದಷ್ಟೇ ಮ್ಯಾಟ್ರ್ ಆಗೈತಿ, ಬೇರೆ ಏನೋ ಮ್ಯಾಟ್ರ್ ಆಗಂಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದರೆ ಏನು, ಬ್ಲಡ್ ಡಸಂಟ್ ಸಿ ಗಾಡ್ ಅಂದ್ರೆ ಈ ರಕ್ತನ ಏನಪ್ಪ ಅಂತಂದ್ರೆ ದೇವ್ರುಗಳು ನೋಡಂಗಿಲ್ಲ. ರಕ್ತ ಎಲ್ಲರಿಗೂ ಒಂದೇ ಕೊಟ್ಟಿರ್ತಾನೆ ದೇವ್ರು. ಅದ್ರ ಏನಪ್ಪ ಅಂತಂದ್ರೆ ಡಿಫ್ರೆಂಟ್ ಇನ್ನಿರ್ತಾವೆ ಬಿಡ್ರಿ, AB ಪಾಸಿಟಿವ್ ಅದು ಮತ್ತು ಬೇರೆ. ಬಟ್ ಇಟ್ ಡಸಂಟ್ ಸಿ ಗಾಡ್ ಆರ್ ರಿಲಿಜನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಒಬ್ಬ ಮುಸ್ಲಿಮ್ಗೆ AB ಪಾಸಿಟಿವ್ ಇತ್ತು, ಹಿಂದೂಗೆ AB ಪಾಸಿಟಿವ್ ಇತ್ತು, ಒಬ್ರಿಗೊಬ್ರು ನೆಸಸರಿ ಇತ್ತಪ್ಪ ಅಂದ್ರೆ ಅವ್ರು ಒಬ್ರಿಗೊಬ್ರು ಶೇರ್ ಮಾಡಬೇಕಲ್ಲಿ. ಆರ್ಮಿ ಒಳಗೆ ಅದು ಯೂನಿಟಿನ ಕಲಿಸ್ಕೊಡ್ತಾರೆ. ದಟ್ ಈಸ್ ವಾಟ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಫೇತ್ ಆ್ಯಂಡ್ ಲೀಡರ್ಶಿಪ್ ಬಿಯಾಂಡ್ ಐಡೆಂಟಿಟಿ. ಫೇತ್ ಆ್ಯಂಡ್ ಲೀಡರ್ಶಿಪ್ ಬಿಯಾಂಡ್ ಐಡೆಂಟಿಟಿ ಅನ್ನೋ ಒಂದು ಸೆಕೆಂಡ್ ಪಾಯಿಂಟ್. ಹಂಗಂದ್ರೆ ಏನು, ಹಿ ರೀಕೌಂಟ್ಸ್ ಅ ಪಲ್ಟೂನ್ ಆಫ್ 6 soldiers ಅಂಡರ್ ದ ಕಮಾಂಡ್ ಆಫ್ ಅ ಮುಸ್ಲಿಂ ಆಫೀಸರ್, ಈಚ್ ರಿಲೈಯಿಂಗ್ ಬಿಹೈಂಡ್ ದ ಶೇರ್ಡ್ ಮಿಷನ್, ನಾಟ್ ಪರ್ಸನಲ್ ಬ್ಯಾಕ್ಗ್ರೌಂಡ್,
ನೋಡ್ರಿ ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಅವರು ನೆನಪು ಮಾಡ್ಕೋತಾರೆ ಏನಪ್ಪ ಅಂತಂದ್ರೆ ಒಂದು ಸಿಖ್ ರೆಜಿಮೆಂಟ್, ಸಿಖ್ ಪಲ್ಟೂನ್ ಇರ್ತೈತಿ, ಸಿಖ್ ರೆಜಿಮೆಂಟ್ ಅನ್ಬೋದು ಅಥವಾ ಸಿಖ್ ಪಲ್ಟೂನ್ ಅಂದ್ರೆ ಒಂದು ಗುಂಪು, ಸಿಖ್ರ ಒಂದು ಗುಂಪು ಇರ್ತೈತಿ ರೀ. ಆ ಗುಂಪಿಗೆ ಹೆಡ್ ಆಫೀಸರ್ ಯಾರು ಇರ್ತಾರಪ್ಪ ಅಂತಂದ್ರೆ ಮುಸ್ಲಿಮ್ದವ್ರು ಇರ್ತಾರೆ. ಆಮೇಲೆ ಆ ಮುಸ್ಲಿಂ ಆಫೀಸರ್ದು ಏನಪ್ಪ ಅಂತಂದ್ರೆ ಎಲ್ಲರೂ ಅವ್ರ ಮಾತನ್ನ ಕೇಳ್ತಿರ್ತಾರೆ. ಆ ಮುಸ್ಲಿಂ ಅದನ್ನ ನಾಯಕ ಕೇಳೈತೆ ಅಂತ ಹೇಳಿ ಅಂತಿರಂಗಿಲ್ಲ. ಸೊ ಎಲ್ಲ ಸಿಖ್ ಜನಾಂಗದವರು ಅವರ ಸಿಖ್ ಪಲ್ಟೂನ ಏನಪ್ಪ ಅಂತಂದ್ರೆ ದೇ ವಿಲ್ ಬಿ ಲಿಸ್ನಿಂಗ್ ಆ್ಯಂಡ್ ದೇ ವಿಲ್ ಬಿ ಟೇಕಿಂಗ್ ಆರ್ಡರ್ಸ್ ಫ್ರಾಮ್ the Muslim officer. So what does it show? It shows us that each and everyone is relying on each other and they are only focused on the mission. So ಮೊದಲನೇ ಆದ್ಯತೆ ಎದಕ್ಕೆ ಕೊಡತಾರ ರೀ? ಮಿಷನ್ ಕೊಡತಾರ. ಆಮೇಲೆ ಇಂಡಿಯನ್ ಒಂದು ದೇಶದ ಬಗ್ಗೆ ಒಂದು ಆದ್ಯತೆಯನ್ನು ಕೊಡತಾರ. ಇಲ್ಲೇನಪ್ಪ ಅಂದ್ರೆ ಯಾವುದೇ ರೀತಿ ಅಂದ್ರೆ ಈ ರಿಲಿಜನ್ ಆಗಿರ್ಬೋದು, ಕಾಸ್ಟ್ ಬಗ್ಗೆ ಏನೂ ಒಂದು ಪ್ರಾಮುಖ್ಯತೆನ ಕೊಡತ್ತಿಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಹಿಸ್ಟಾರಿಕ್ ಬ್ಯಾಟಲ್ ಆಫ್ ಡೋಗ್ರಾಯ್ ಅಂತ ಹೇಳಿ ಒಂದು ಬ್ಯಾಟಲ್ ಬಗ್ಗೆ ಹೇಳ್ತಾರೆ. ಇದು ನೆನಪಿಟ್ಕೋರಿ, ಇದನ್ನು ಮೆನ್ಷನ್ ಮಾಡ್ಬೇಕು ನೀವು ಎಕ್ಸಾಮ್ ಒಳಗೆ. ಸೊ ದ 3 Jat battalion was led by an Anglo-Indian commanding officer in the pivotal battle of Dograi, an example of seamless cohesion beyond ethnicity. ಸೊ ಏನಪ್ಪ ಅಂತಂದ್ರೆ ಒಂದು 3 Jat battalion ಒಂದು ಏನೋ ಒಂದು ವಾರ್ ನಡೀತಂದ್ರೆ ಆಂಗ್ಲೋ ಇಂಡಿಯನ್ ಕಮಾಂಡಿಂಗ್ ಆಫೀಸರ್ ಇದ್ರು. ಅವರು ಒಂದು ಬ್ಯಾಟಲ್ ಆಫ್ ಡೋಗ್ರಾಯ್ ಒಳಗೆ ಏನಪ್ಪ ಅಂತಂದ್ರೆ ಅವರು ಆ ಒಂದು ಜಾಟ್ ಬೆಟಾಲಿಯನ್ದ ಒಂದು ಹೆಡ್ ಆಗಿದ್ದಿರ್ತಾರ, ಆಂಗ್ಲೋ ಇಂಡಿಯನ್ ಕಮಾಂಡಿಂಗ್ ಆಫೀಸರ್ ಆಗಿರ್ತಾರೆ ರೀ. ಅಂದ್ರೂ ಕೂಡ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಒಂದು ಎಥ್ನಿಸಿಟಿನೂ ಫರಕ್ ಆಗಂಗಿಲ್ಲ ಅಂತಂದು ಹೇಳಿ ನಾವು ನೋಡ್ಬೋದು. ಇಲ್ಲಿ ಆಂಗ್ಲೋ ಇಂಡಿಯನ್ ಇದ್ರು ಅವರು. ಸೊ ಇಂಡಿಯನ್ ಅನ್ಬೋದು. ಆಂಗ್ಲೋ ಇಂಡಿಯನ್ ಅಂದ್ರೆ ಏನು, ಈ ಸ್ಪೆಷಲಿ ಇಂಗ್ಲೆಂಡ್ ಆಮೇಲೆ ಇಂಡಿಯನ್ ನ್ಯಾಷನಾಲಿಟಿ ಹೊಂದಿದಂಥವ್ರು ಆಂಗ್ಲೋ ಇಂಡಿಯನ್ ಅಂತ ಹೇಳ್ತಾರೆ. ಅವರು ಒಂದು ಲೀಡರ್ಶಿಪ್ ಕ್ವಾಲಿಟಿ, ಲೀಡರ್ಶಿಪ್ ಒಳಗೆ ಈ 3 Jat ಬೆಟಾಲಿಯನ್ ಬ್ಯಾಟಲ್ ಆಫ್ ಡೋಗ್ರಾಯನ ಫೈಟ್ ಮಾಡಿರ್ತೈತಿ. ಅದನ್ನ ನೆನ್ಪಿಟ್ಕೋಬೇಕು ನಾವು. ಸೊ ಇಲ್ಲಿ ಏನು ಹೇಳತ್ತಪ್ಪ ಅಂತಂದ್ರೆ ಇಟ್ ಈಸ್ ಸೀಮ್ಲೆಸ್ ಕೊಹಿಷನ್ ಬಿಯಾಂಡ್ ಎಥ್ನಿಸಿಟಿ. ಸೊ ಎಥ್ನಿಸಿಟಿ ಅಂದ್ರೆ ಒಂದೇ ದೇಶದವರಲ್ಲ, ಅಂದ್ರೆ ಆರ್ಮಿ ಅನ್ನೋದೊಂದು ಬತ್ತಪ್ಪ ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಒನ್ ಗೆಟ್ಸ್ ಯುನೈಟೆಡ್. ದಟ್ ಈಸ್ ಆಲ್ ದ ಸೋಲ್ಜರ್ಸ್ ಆರ್ ಯುನೈಟೆಡ್ ಬೈ the head, by one head ಅಂತ ಹೇಳಿ ನೋಡ್ಬೋದು. ಈಚ್ ಆ್ಯಂಡ್ ಎವ್ರಿ ಒನ್ ರಿಲೈಸ್ ಆನ್ ಈಚ್ ಆ್ಯಂಡ್ ಎವ್ರಿ ಅದರ್ ಪರ್ಸನ್. ದಟ್ ಈಸ್ ವಾಟ್ ವಿ ಮಸ್ಟ್ ಕೀಪ್ ಇನ್ ದ ಮೈಂಡ್. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಏನೈತೆ ಅಂತ ಹೇಳಿ ಯುನಿಟಿ ಡ್ಯೂರಿಂಗ್ ಕ್ರೈಸಿಸ್. ಎಸ್, ಆಬ್ವಿಯಸ್ಲಿ ದಿಸ್ ಇಸ್ ದ ಥರ್ಡ್ ಪಾಯಿಂಟ್. ಏನು ಹೇಳ್ತಾರೆ ನೋಡ್ರಿ, Captain Raman stresses the military cohesions shines brightest in crisis, natural disaster, counter-terror operations and war. In such moments, solidarity is indispensable, not option. So ಇಲ್ಲೇನು ಹೇಳ್ತಾರೆ, ಕ್ಯಾಪ್ಟನ್ ರಾಮನ್ ಏನು ಹೇಳ್ತಾರಪ್ಪ ಅಂತಂದ್ರೆ ಸ್ಟ್ರೆಸ್ ಒಳಗೆ ಅಂದರೆ ಏನೋ ಒಂದು ತೊಂದರೆದೊಳಗಾಗಿರ್ಬೋದು, ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೋದು. ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ಈಗ ಏನಾರ ಫ್ಲಡ್ ಬತ್ ಅನ್ಕೋರಿ, ಅಥವಾ ಎಲ್ಲೋ ಒಂದು ಕಡೆ ಭೂಕಂಪ ಆಗೈತಿ, ಏನೋ ಒಂದು ಈಗ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾರ, ಕೌಂಟರ್ ಫೈಟ್ ಮಾಡೋದೈತಿ. ಅಂಥದ್ದು ಎಲ್ಲದ್ರೊಳಗೆ ಏನಪ್ಪ ಅಂತಂದ್ರೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಾರಲ್ಲ, ಅದನ್ನು ನೋಡೋದ ಒಂದು ಏನಪ್ಪ ಅಂತಂದ್ರೆ ಚಲೋ ಅನ್ಸತ್ತೆ ಅಂತ ಹೇಳ್ತಾರೆ ಇಲ್ಲಿ. ಸೊ ನೋಡ್ರಿ, ಕೌಂಟರ್ ಟೆರರ್ ಆಪರೇಷನ್ ಆ್ಯಂಡ್ ವಾರ್, ಇನ್ ಸಚ್ ಮೂಮೆಂಟ್ ಸಾಲಿಡರಿಟಿ ಈಸ್ ಇಂಡಿಸ್ಪೆನ್ಸಿಬಲ್, ನಾಟ್ ಆಪ್ಷನಲ್. ಸೊ ಇದೇನೇನಪ್ಪ ಅಂತಂದ್ರೆ ಎಲ್ಲರೂ ಕೂಡಿನ ಫೈಟ್ ಮಾಡಬೇಕಾಗ್ತೈತಿ, ಅದೇನು ಆಪ್ಷನ್ ಇಲ್ಲ, ನಾ ಬರಂಗಿಲ್ಲ ಅನ್ನೋದು ಒಂದು ಆಪ್ಷನ್ ಅಲ್ಲ ಅದು. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಮಸ್ಟ್ ಗೆಟ್ ಯುನೈಟೆಡ್ ಆ್ಯಂಡ್ ಫೈಟ್ ಫಾರ್ ದ ರೀಸನ್ ಆರ್ ದ ಕಾಸ್. ಸೊ ದಟ್ ಈಸ್ ವಾಟ್ ದ ಥರ್ಡ್ ಪಾಯಿಂಟ್ ಟೆಲ್ಸ್ us, that is unity during the crisis. In a third point or second ನೋಡ್ರಿ ಏನು ಹೇಳ್ತಾರ, he notes that civilians may not always know the exact battlegrounds, but they all recognize the army as the shared backbone of national strength. So ಇಲ್ಲಿ ಏನು ಹೇಳ್ತಾರೆ ಅವರು, he notes that civilians may not always know the exact battlegrounds. So ಸಿವಿಲಿಯನ್ಸಿಗೆ ಏನಪ್ಪ ಅಂತಂದ್ರೆ, ಈ ಸಿವಿಲಿಯನ್ಸ್ ಅಂದ್ರೆ ಏನು, ನಾಗರಿಕರಿಗೆ, ಅಂದ್ರೆ ನಾವು ಏನು ಸಾಮಾನ್ಯ ನಾಗರಿಕರಿದೆವು, ನಮಗೇನಪ್ಪ ಅಂತಂದ್ರೆ ಈ ಬ್ಯಾಟಲ್ ಗ್ರೌಂಡ್ಸ್ ಬಗ್ಗೆ ಗೊತ್ತಿರಂಗಿಲ್ಲ. ಅವರಿಗೆ ಹೆಂಗಿರ್ತಾರ, ಜನ ಹೆಂಗಿದಾರ, ಈ ಆರ್ಮಿ ಪರ್ಸನಲ್ಸ್ ಹೆಂಗಿರ್ತಾರ, ಅವರು ಎಲ್ಲರೂ ಒಂದೇ ಇರ್ತಾರೇನು, ಅಥವಾ ಅವ್ರವ್ರೊಳಗೆ ಏನೋ ಒಂದು ಪ್ರಾಬ್ಲಮ್ಸ್ ಇರ್ತಾವೆ ಅನ್ನೋದನ್ನು. ಸೊ ಈ ಬ್ಯಾಟಲ್ ಗ್ರೌಂಡ್ ಬಗ್ಗೆ ಅವ್ರಿಗೆ ಗೊತ್ತಿರಂಗಿಲ್ಲ. ಬಟ್ ದೇ ಆಲ್ ರೆಕಗ್ನೈಸ್ ದ ಆರ್ಮಿ ಆಸ್ ಅ ಶೇರ್ಡ್ ಬ್ಯಾಕ್ ಬೋನ್ ಆಫ್ ದ ನ್ಯಾಷನಲ್ ಸ್ಟ್ರೆಂತ್. ಸೊ ನಾಗರಿಕರಿಗೆ ಈ ಆರ್ಮಿ ಅನ್ನೋದು ಅಷ್ಟೇ ಗೊತ್ತಿರೋದು ಹೊರತಾಗಿ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಅಥವಾ ಲಿಂಗಾಯತ, ಕುರುಬ, SC ST ಇದೇನು ಬೈಫರ್ಕೇಶನ್ ಮಾಡ್ತಿರಂಗಿಲ್ಲ ಇಲ್ಲಿ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲರೂ ಒಂದ ಅಂತಂದು ಹೇಳಿ ನಾವು ಅಲ್ಲಿ ಇಂಡಿಯನ್ ಆರ್ಮಿ ಅಂತಂದು ಹೇಳಿ ನಾವು ಕರಿತೇವೆ ಹೊರತಾಗಿ ಮುಸ್ಲಿಂ, ಹಿಂದೂ ಹಿಂಗೆ ಅಂತಂದು ಹೇಳಿ ನಾವು ಕರೆಯಂಗಿಲ್ಲ. ಸೊ ದ್ಯಾಟ್ ಥಿಂಗ್ ಇದ ಒಂದು ಏನಪ್ಪ ಅಂತಂದ್ರೆ ಯೂನಿಟಿ ಬಗ್ಗೆ ಈ ಇಂಡಿಯನ್ ಆರ್ಮಿ ನಮಗೆ ತೋರಿಸ್ಕೊಡ್ತೈತೆ ಅಂತ ಹೇಳಿ ಹೇಳ್ತಾರೆ. ಸೊ ನಮ್ಮ ನ್ಯಾಷನಾಲಿಟಿ
ಓಕೆ. ಈ ಡೈವರ್ಸಿಟಿ ಆ್ಯಂಡ್ ಯೂನಿಟಿ ಏನಂತೇವೋ ಅದ ಒಂದು ಏನಪ್ಪ ಅಂತಂದ್ರೆ ಹೊಸ ಒಂದು ನ್ಯಾಷನಾಲಿಟಿ ಅಂತಂದು ಹೇಳಿ ನಮಗೆ ಹೇಳ್ತಾರೆ. ಯಾರಪ್ಪ ಅಂತಂದ್ರೆ ಕ್ಯಾಪ್ಟನ್ ರಘುರಾಮನ್ ಅವರು ತಮ್ಮ ಒಂದು ವಿಡಿಯೋ ಒಳಗೆ ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಅರ್ಥ ಆಗೈತಪ್ಪ ಅಂತಂದ್ರೆ ಡೂ ಸಬ್ಸ್ಕ್ರೈಬ್ ದ ವಿಡಿಯೋ, ಸಬ್ಸ್ಕ್ರೈಬ್ ದ ಚಾನಲ್, ಸಾರಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಡೂ ಲೈಕ್ ದ ವಿಡಿಯೋ. ಸೊ 4th ಪಾಯಿಂಟ್ ನೋಡ್ರಿ, ಬಾರ್ಡರ್ implication. He argues that military unity model has broad relevance for corporations, communities and nations where higher purpose identity foster deep trust and cooperations. So ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ, he argues this military unity, ಇದೇನು ಮಿಲಿಟರಿ ಯೂನಿಟಿ ಮಾಡೆಲ್ ಐತಲ್ಲ ಇದೇನಪ್ಪ ಅಂತಂದ್ರೆ ಬ್ರಾಡ್, ಇದು ಬಹಳಷ್ಟು ಎಲ್ಲ ಕಡೆ ನಾವು ಇದನ್ನು ತೊಗೋಬೋದು. ಅಂದರೆ ಇಂಡಿಯನ್ ಆರ್ಮಿ ಎಕ್ಸಾಂಪಲ್ ನಾವು ಎಲ್ಲ ಕಡೆ ಇಟ್ಕೋಬೋದು ಅಂತ ಹೇಳಿ ಹೇಳ್ತಾರೆ. ಎಲ್ಲೆಲ್ಲಪ್ಪ ಅಂತಂದ್ರೆ ಕಾರ್ಪೊರೇಷನ್ ಒಳಗೆ, ಅಂದ್ರೆ ಕಾರ್ಪೊರೇಟ್ ಫೀಲ್ಡ್ ಒಳಗೆ, ಕಮ್ಯುನಿಟೀಸ್ ಒಳಗೆ, ಈಗ ಈ ಸಿವಿಲಿಯನ್ಸ್ ಒಳಗೆ ಎಲ್ಲರೂ ನಾವೇ ನೋಡ್ರಿ, ನಾವೆಲ್ಲರೂ ಫೈಟ್ ಮಾಡ್ತಿರ್ತೇವೆ. ಹೆಂಗೆ ಅಂತೇಳಿ, ಐ ಆಮ್ ಹಿಂದೂ, ದೇ ಆರ್ ಮುಸ್ಲಿಮ್, ಜೈನ್, ಸಿಖ್, ಬೌದ್ಧಿಸ್ಟ್, ಬ್ರಾಹ್ಮಣ್. ಸೊ ಹಿಂಗೆಲ್ಲ ನಾವೆಲ್ಲ ಡೈವರ್ಸಿಫೈ ಆಗಿ, ಅಥವಾ ನಮ್ಮೊಳಗೆ ನೋಡ್ರಿ ಹಿಂದೂಯಿಸಮ್ ಒಳಗೆ ಮತ್ತು ಬೇರೆ ಬೇರೆ ಕಾಸ್ಟ್ಗಳು ಬರ್ತಾವೆ, ಮತ್ತು ಸಬ್ ಕಾಸ್ಟ್ಗಳು ಬರ್ತಾವೆ. ನಾವು ಬೇರೆ, ನೀವು ಬೇರೆ ಅನ್ನೋಕ್ಕಿಂತನೂ ನಾವೆಲ್ಲರೂ ಯೂನಿಟಿಯಿಂದ ಇರಬೇಕು, ಎಲ್ಲರೂ ಒಂದು ಅಂತಂದು ಹೇಳಿ ಟ್ರೀಟ್ ಮಾಡಬೇಕು. ನಾವೆಲ್ಲಿ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ, ಇದು ಮಿಲಿಟ್ರಿದು ಒಂದು ಎಕ್ಸಾಂಪಲ್ ತೊಗೋಬೇಕಲ್ಲಿ, ಹೆಂಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಾರೆ, ಯೂನಿಟಿ ಅಂತಿದ್ದಾರೆ, ಅದನ್ನು ನಾವು ನೋಡಿ ಕಲಿಬೇಕು ಅಂತಂದು ಹೇಳಿ ಇಲ್ಲಿ ಹೇಳ್ತಾರೆ. ಯಾರು ಹೇಳ್ತಾರೆ ರೀ? ಕ್ಯಾಪ್ಟನ್ ರಘುರಾಮನ್ ಅವರು. ನನಗೆ ಬಿಟ್ಕೋರಿ. ವೇರ್ ಹೈಯರ್ ಪರ್ಪಸ್ ಐಡೆಂಟಿಟಿ ಫೋಸ್ಟರ್ ಡೀಪ್ ಟ್ರಸ್ಟ್ ಆ್ಯಂಡ್ ಕೋಆಪ್ರೇಷನ್. ಸೊ ಒಂದು ಡೀಪ್ ಟ್ರಸ್ಟ್ ಇರ್ತೈತೆ ಒಬ್ಬರ ಮೇಲೆ, ಮತ್ತು ಒಬ್ಬರ ಮೇಲೆ ಒಬ್ಬರು ಏನಪ್ಪ ಅಂತಂದ್ರೆ ಕೋಆಪ್ರೇಷನಿಂದ ಹೋಗ್ತಾರೆ. ಹೀಸ್ ವಿಷನ್, ನೇಷನ್ ಥ್ರೈವ್ ವೆನ್ ಸಿಟಿಸನ್ಸ್ ಅಡಾಪ್ಟ್ ಅ ಶೇರ್ಡ್ ನ್ಯಾಷನಾಲಿಟಿ ಶೇಪ್ಡ್ ಬೈ ಪರ್ಪಸ್, ನಾಟ್ ಜಸ್ಟ್ ಪಾಸ್ಪೋರ್ಟ್ಸ್ ಆರ್ ಹೆರಿಟೇಜ್. ಸೊ ಅವ್ರೊಂದು ವಿಷನ್ ಏನೈತಿ, ಅವ್ರು ಏನೊಂದು ಕನಸನ್ನು ಇಟ್ಕೊಂಡಾರ ಅಂತಂದು ಹೇಳ್ರೆ, ನೇಷನ್, ದೇಶ ಯಾವಾಗ ಡೆವಲಪ್ ಆಗುತ್ತಪ್ಪ ಅಂತಂದ್ರೆ ಯಾವಾಗ ಸಿಟಿಸನ್ಸು ಶೇರ್ಡ್ ನ್ಯಾಷನಾಲಿಟಿ, ಅಂದ್ರೆ ಎಲ್ಲರೂ ಒಂದೇ ಅನ್ನೋದೊಂದು ಭಾವೈಕ್ಯತೆಯಿಂದ ಬಂತಪ್ಪ ಅಂತಂದ್ರೆ ಅಷ್ಟೇ ಏನಪ್ಪ ಅಂತಂದ್ರೆ ದೇಶ ಬೆಳಿತೈತಿ. ಇಲ್ಲಪ್ಪ ಅಂತಂದ್ರೆ ಆ ದೇಶದೊಳಗೆ ಹಂಗೆ ಗೊಂದಲಗಳು ಇರ್ತಾವೆ, ಗಲಭೆಗಳು ಇರ್ತಾವೆ, ಒಬ್ಬರನ್ನೊಬ್ಬರು ಫೈಟ್ ಮಾಡ್ತಿರ್ತಾರೆ. ಸೊ ಹಿಂಗೆ ಹಾಕೊಂತೈತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್, ಎಕನಾಮಿ ವಿಲ್ ನಾಟ್ develop, and the country, that is the country we know it as a developing country, it will remain in developing itself. So it will not become a developed country. What will happen? We only take the examples of Malaysia, Singapore, where those countries have very fast adapted the unity system and they have become developed nations. So even if we have that those particular visions in our mind, then we must all unite together and we must be in unity. That is what Captain Raguraman is telling us, my dear students. Next note. So key takeaways, last point read the ಅವ್ರು ಏನು ಹೇಳ್ತಾರೆ ಇಲ್ಲಿ, ಶೇರ್ಡ್ ಮಿಷನ್ಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಒನ್ಸ್ ಅಗೇನ್ ನಾ ಬರೀ ಎಸ್ ಅಂತಂದು ಹೇಳಿ ಕಮೆಂಟ್ ಭಾಳ ಜನ ಮಾಡಿದೆ ರೀ. ಆಬ್ವಿಯಸ್ಲಿ ಎಸ್ ಅನ್ನೋದೊಂದು ಪ್ರಾಕ್ಟೀಸ್ ಆಗಿಬಿಟ್ಟೈತಿ, ಅದನ್ನು ತಪ್ಸಕ್ಕೆ ಆಗಂಗಿಲ್ಲ ರೀ. ಸೊ ಈಗ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಗೆ ಅರ್ಥ ಆಗಿತ್ತು ವಿಡಿಯೋ ಅಂದ್ರೆ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಿತ್ತು ವಿಡಿಯೋ ಅನ್ನೋದ್ರ ಬಗ್ಗೆ ಹೇಳ್ರಿ ನನಗೆ. ಆಮೇಲೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಂಗೆ ತಿಳಿಸ್ರಿ. Now let us continue the video. Shared missions, birth identities, a clear collective mission supersedes all narrow divisions. Unity in action, true diversity isn't theoretical, it's visible in life or death moments. So culture beyond coexistence, the goal is not just to coexist but to co-own unified identity. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಶೇರ್ಡ್ ಮಿಷನ್, ಎಲ್ಲರೂ ನಾವು ಒಂದೇ ಅನ್ನೋ ಒಂದು ಕಲೆಕ್ಟಿವ್ ಮಿಷನ್ಸ್ ಬರಬೇಕು. ಅಂದರೆ ಹಿಂಗೆ ಆರ್ಮಿದವರು ಒಂದೇ ಅಂತಂದು ಹೇಳಿ ಫೈಟ್ ಮಾಡ್ತಾರೆ, ಅದೇ ರೀತಿ ನಾವು ಕೂಡ್ಬೇಕಂತ ಹೇಳ್ತಾರೆ. ಯೂನಿಟಿ ಇನ್ ಆ್ಯಕ್ಷನ್ ಅಂತಂದು ಹೇಳ್ತಾರೆ. ಅಂದರೆ ಇದು ಒಂದು ಪಾಯಿಂಟ್ ಬಗ್ಗೆ ಹೇಳಿದಾರೆ ಅವರು. ಟ್ರೂ ಡೈವರ್ಸಿಟಿ ಈಸ್ ಎನ್ ಥಿಯೋಟಿಕಲ್, ಅಂದ್ರೆ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಬೇರೆ 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 ಅಂತ ಅನ್ಕೊಂಡೇವಿ, ಆದ್ರೆ ಅದು ಲೈಫ್ ಆ್ಯಂಡ್ ಡೆತ್ ಎಲ್ಲರಿಗೂ ಸೇಮ್ ಇರ್ತೈತಿ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಮಸ್ಟ್ ಬಿ ಈಕ್ವಲ್ ಅಂತಂದು ಹೇಳಿ ಹೇಳೋದಾರ, ಅಥವಾ ವಿ ಮಸ್ಟ್ ಟ್ರೀಟ್ ಈಚ್ ಆ್ಯಂಡ್ ಎವ್ರಿ ಒನ್ ಸೇಮ್. ದಟ್ ಈಸ್ ವೆನ್ ವಿ ಆಲ್ ಕ್ಯಾನ್ ಗ್ರೋ ಟುಗೆದರ್ ಅಂತ ಹೇಳಿ ಒಂದೊಂದು ಕಾನ್ಸೆಪ್ಟನ್ನು ಯಾರು ಹೇಳ್ತಾರೆ ಇಲ್ಲಿ, ಕ್ಯಾಪ್ಟನ್ ರಘುರಾಮನ್ ಅವರು ನಮ್ಗೆ ಹೇಳ್ತಾರ. ನೆಕ್ಸ್ಟ್ ಕಲ್ಚರಲ್ ಬಿಯಾಂಡ್ ಕೋ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ದ ಗೋಲ್ ಈಸ್ ನಾಟ್ ಜಸ್ಟ್ ಟು ಕೋ ಎಕ್ಸಿಸ್ಟ್ ಬಟ್ ಟು ಕೋ ಓನ್ ಯೂನಿಫೈಡ್ ಐಡೆಂಟಿಟಿ. ನೆಕ್ಸ್ಟ್ ನೋಡ್ರಿ, ಯೂನಿವರ್ಸಲ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ದಿಸ್ ಪ್ರಿನ್ಸಿಪಲ್ ಅಪ್ಲೈಸ್ ಅಕ್ರಾಸ್ ಡೊಮೇನ್ಸ್, ಆರ್ಮಿ, ಬಿಸ್ನೆಸ್, ಸಿವಿಲ್ ಸೊಸೈಟಿ. ಸೊ ಇದು ಯೂನಿವರ್ಸಲ್ ಅಪ್ಲಿಕೇಶನ್ ಅಂದ್ರೆ
ಪ್ರತಿಯೊಂದು ಕಡೆನೂ ಏನಪ್ಪ ಅಂತಂದ್ರೆ ಆರ್ಮಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸಿವಿಲ್ ಸೊಸೈಟಿ ಒಳಗಾಗಿರ್ಬೋದು, ನಾವೆಲ್ಲರೂ ಒಂದು ಏಕತೆ ಅನ್ನೋ ಒಂದು ಏನಪ್ಪ ಅಂತಂದ್ರೆ ಭಾವನೆಗಳನ್ನು ಇಟ್ಕೊಂಡಿರಬೇಕು ಅಥವಾ ತೋರಿಸ್ಬೇಕು. ನಾವೆಲ್ಲರೂ ಒಂದು ತೋರಿಸೋದಕ್ಕಿಂತವೇ ನಾವೆಲ್ಲರೂ ಒಂದೇ ಅನ್ನೋದು ನಮ್ಮ ಮನಸ್ಸಿನೊಳಗೆ ಬರ್ಬೇಕಂತ ಹೇಳಿ ಹೇಳ್ತಾರೆ. ಸೊ ಇದರಿಂದ ಏನಪ್ಪ ಅಂತಂದ್ರೆ ದಟ್ ಈಸ್ ವೆನ್ ವಿ ಕ್ಯಾನ್ ರೀಚ್ ಅವರ್ ಗೋಲ್ ಆ್ಯಂಡ್ ಕೋನೇಷನ್. ಸೊ we must be identified by, we are all diversified, we are all different from each other. Even then, if we show our identity that we are one, what will happen is the country will progress, the bondings will become strong, obviously the country will become strong. So that is what the point of Captain Raghuraman is here. That is what he says us. Okay, keep that in mind. Sixth point, final thought. Captain Raghuraman urges us to redefine diversity not as simply the presence of differences, but as an active alignment under a shared purpose that binds truly diverse individuals into a cohesive, powerful new nationality. So the point which he tells us in this particular video is that he tells us that unity itself diversity itself is the new nationality, he says. So ಈ ವೈವಿಧ್ಯತೆ ಏನಾಯಿತು ಅದ ಒಂದು ಏನಪ್ಪ ಅಂತಂದ್ರೆ ಒಂದು ಹೊಸ ರಾಷ್ಟ್ರೀಯತೆ ಅಂತ ಹೇಳಿ ಹೇಳ್ತಾರೆ. ನಾವೆಲ್ಲರೂ ಒಂದ. ಸೊ ನಾವು ವಿಧವಾಗಿರ್ಬೋದು, ವಿ ಆರ್ ಆಲ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಬಟ್ ದ್ಯಾಟ್ ಡಿಫ್ರೆನ್ಸ್ we must make it as the new nationality. Even though we are different from each other, we must fight back, we must be together, we must adhere to each other. ನಾವೆಲ್ಲರೂ ಒಂದ ಅಂತ ಹೇಳಿ ನಾವು ಪಾಯಿಂಟ್ ಆಫ್ ವ್ಯೂ ಒಳಗೆ ಬರಬೇಕು. ಈಗ ಹೆಂಗೆ ಇಂಡಿಯನ್ ಆರ್ಮಿ ಐತಲ್ಲ ಅದೇ ರೀತಿ ನಾವೆಲ್ಲರೂ ಎಲ್ಲ ಫೀಲ್ಡ್ ಒಳಗೆ, ಕಾರ್ಪೊರೇಟ್ ಅಂದ್ರೆ IT ಫೀಲ್ಡ್ ಒಳಗಿರ್ಬೋದು, ಕಾಲೇಜಸ್, ಸ್ಕೂಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಸೊಸೈಟಿ ಒಳಗಾಗಿರ್ಬೋದು, ಸೊಸೈಟಿ ಅಂದರೆ ಸಮಾಜದೊಳಗಾಗಿರ್ಬೋದು. ಸೊ ಎಲ್ಲ ಕ್ಷೇತ್ರಗಳಿಗೂ ಇಫ್ ವಿ ಯುನೈಟ್, if we say that we are all one, there will be no fights in the country and that will become the new nationality, my dear students. ಅದ ಒಂದು ಹೊಸ ರಾಷ್ಟ್ರೀಯತೆ ಆಗಿಬಿಡ್ತದೆ ನಮ್ಗೆ. ಸೊ ಈ ಒಂದು ಪಾಯಿಂಟನ್ನು ಹೇಳ್ತಾರೆ. ಇದ ಒಂದು ಫೈನಲ್ ಥಾಟ್ ಯಾರದಪ್ಪ ಅಂತಂದ್ರೆ ನಮ್ಮ ಕ್ಯಾಪ್ಟನ್ ರಘುರಾಮ್ ಅವ್ರದ್ದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ವಿಡಿಯೋ, do subscribe the channel, share this video with your friends and like and tell me how the video was. ಯಾವ ರೀತಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆನೂ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಷ್ಟಲ್ದ ನೀವು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಒಂದು ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ. ಎಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ, ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.